ಏನು ನೀವೇನು ಅರ್ಥ ಮಾಡ್ಕೊಂಡಿದ್ದೀರಿ? ನಮ್ಗೆ ಗೊತ್ತಿಲ್ಲ, ನೀವು ಹೇಳಿದ್ರೆ ನೀವು ಯಾವ ಅರ್ಥದಲ್ಲಿ ಸಾಮಾನ್ಯ ಭಾಷೆಯಲ್ಲಿ ಈಗ ಕಿತ್ತೋಗಿರೋದು ಅಂತ ಆ ಥರ ಇದೆ. ನೀವು ಹಂಗೆ ಅನ್ಕೋ, ನಾನೇ ಎಲ್ಲ ಕಿತ್ತೋಗಿದೆ ಇಲ್ಲಿ ಅಂತ ಹೇಳಿದ್ದು. ಎಲ್ಲೇ ಬಾತ್ರೂಮ್ಸು ಒಂದು ಡ್ರಮ್ ಇಟ್ಟಿದ್ದಾರೆ, ಡ್ರಮ್ ಕಿತ್ತೋಗಿದೆ, ಎಲ್ಲ ಕಿತ್ತೋಗಿದೆ ಅಂತ ಹೇಳಿದ್ದು. ಕಿತ್ತೋಗ್ತದೆ ಅನ್ನೋ ಒಂದು ಪದ ಬಳಸಿ ಏನು ಅರ್ಥ ಏನು ಅದಕ್ಕೆ ಹೇಳಿ? ಕಿತ್ತೋಗ್ತದೆ ಅನ್ನೋದಕ್ಕೆ ಏನು ಅರ್ಥ ನೀವು ಹೇಳಿ? ನೀವೇನು ಅರ್ಥಿಸ್ಕೊಂಡಿದ್ದೀರಾ ಅದನ್ನ? ಏನು ಕಿತ್ತೋಗ್ತದೆ ಅಂತ ಅದು ಗೊತ್ತಾಗಿಲ್ಲ ನೀವು ಹೇಳಿ. ನನ್ನ ಐಡೆಂಟಿಟಿನೇ ಪ್ರತಿಭಟನೆ ಅಲ್ರಿ 25 ವರ್ಷಗಳಿಂದ. ಇವಾಗ ಒಂದು ಕೆಲಸ, 2,75,000 ಪ್ಲಸ್ ಒಂದು 25,000, ಆಲ್ಮೋಸ್ಟ್ 3 ಲಕ್ಷ ಕೊಟ್ಟು ಹೆಣ್ಣು ಮಕ್ಕಳಿರುವಂಥ ಒಂದು ಜಾಗ, ಕರೆಕ್ಟಾ? ಹೆಣ್ಣು ಮಕ್ಕಳಿರುವಂಥ ಒಂದು ಜಾಗ ನನ್ನ ಸ್ವಂತ ದುಡ್ಡಲ್ಲಿ ಅದು ಹೋದಾಗ ಹೆಣ್ಣುಮಕ್ಕಳು ನಮಗೆ ನೀರಿಲ್ಲ ಅಂದಾಗ ಅದನ್ನು ನಾವು ಪ್ರೋಸೆಸ್ ಮಾಡ್ಕೊಂಡೋದ್ರೆ ಸರ್ಕಾರದಿಂದ ಹಾಕ್ಸ್ಬೇಕಂದ್ರೆ ಒಂದು 2 ತಿಂಗಳು 3 ತಿಂಗಳು ಆಗುತ್ತೆ. ನನ್ನ ಸ್ವಂತ ದುಡ್ಡಲ್ಲಿ ಮೋಟ್ರ್ ಹಾಕಿ, ಪೈಪ್ಲೈನ್ ಮಾಡಿಸಿ, ಕೇಬಲ್ ಹಾಕಿ, ಪ್ಯಾನಲ್ ಬೋರ್ಡ್ ಹಾಕಿ, ಎಲ್ಲವನ್ನು ಹಾಕಿ, ಇವತ್ತು ಬೆಳಗ್ಗೆ ಹೇಳಿದ್ರೆ ನಾಳೆ ಬೆಳಗ್ಗೆ 10 ಗಂಟೆಗೆ ಮೋಟ್ರ್ ಆನ್ ಮಾಡಿ ನೀರು ಬಿಟ್ಟು ಪೈಪ್ಲೈನ್ ಕನೆಕ್ಷನ್ಸ್ ಕೊಟ್ಟು ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ನಾನು ಏನು ಮಾಡಬೇಕು ಹೇಳಿ? ಕಣ್ಣು ಮುಚ್ಕೊಂಡು ಅವ್ರ ಕಾಲಿಗೆ ನಮಸ್ಕಾರ ಹಾಕ್ಕೊಂಡು ಬರಬೇಕಾಗಿತ್ತಾ? ಹೇಳಿ, ನೀವೇ ಹೇಳಿ. ಯಾರಿಗಾನ ಕಾಲಿಗೆ ನಮಸ್ಕಾರ ಹಾಕಿ ಬರಬೇಕಾಗಿತ್ತಾ? ಸರ್ಕಾರದ ದುಡ್ಡು ಬರೋದು 1 ತಿಂಗಳು 2 ತಿಂಗಳು ಆಗುತ್ತೆ ಅಂತ ನಾನು ಸ್ವಂತ ದುಡ್ಡಲ್ಲಿ ಮಾಡಿದ್ದೀನಲ್ಲ, ಯಾರಿಗೋಸ್ಕರ ಮಾಡಿದ್ದದು? ನನ್ನ ಮನೆಗೆ ಮಾಡ್ಕೊಂಡ, ಇಲ್ಲ ನನ್ನ ಆಫೀಸಲ್ಲಿ ಮಾಡ್ಕೊಂಡ, ನನ್ನ ಗೆಸ್ಟ್ ಹೌಸಲ್ಲಿ ಮಾಡ್ಕೊಂಡ? ಆ ಶಾಲೆಯಲ್ಲಿರ್ತಕ್ಕಂಥ 3,200 ಹೆಣ್ಣುಮಕ್ಕಳು, ಆ ಹೆಣ್ಮಕ್ಳಿಗೆ ಮಾಡಿರುವಂಥದ್ದನ್ನು ಉಪಯೋಗ ಮಾಡಿಕೊಳ್ಳದೆ ಅಲ್ಲಿ ಬಂದು ಸ್ಟೂಡೆಂಟ್ಸ್ ಮಿನಿಸ್ಟ್ರು ಬಂದ ಕಂಪ್ಲೀಟ್ ಮಾಡ್ತಾರೆ ಅಂದರೆ ಎಷ್ಟು ಅವಮಾನ ನಮಗಾಗುತ್ತೆ. ಅಲ್ಲಿಗೆ ನಾವು ಮೇಂಟೈನ್ ಮಾಡಿಲ್ವಾ? ಏನು ಮಾಡಿಲ್ಲ ಹೇಳಿ? ಇವತ್ತು ಚರಿತ್ರೆಯಲ್ಲಿ ಬಂದುಬಿಟ್ಟು ನಮ್ಮ ಕೋಲಾರಕ್ಕೆ ಈಗ 15 ಕೋಟಿ, ನೆಕ್ಸ್ಟ್ ಬ್ಯಾಚಲ್ಲಿ 15 ಕೋಟಿ ಯಾವತ್ತನ್ನ ಬಂದಿದ್ದೀವಿ? ಯಾವ ಕಾಲೇಜ್? ಇವಾಗ ಪ್ರೆಸೆಂಟ್ ನೀವು ಹೋಗಿ ಕಾಲೇಜ್ ಹತ್ರ ಇಂಜಿನಿಯರ್ಸ್ ಬಂದು ಎಲ್ಲ ಪ್ಲ್ಯಾನ್ಸ್ ಕೊಡ್ತಾ ಇದ್ದಾರೆ. ಮೊನ್ನೆ ಎಲ್ಲ ಸ್ವಲ್ಪ ಚೇಂಜಸ್ ಮಾಡಿದ್ದು ಕೊಡ್ತಾ ಇದ್ದಾರೆ. ಅಂದರೆ ನಾವು ಮಾಡೋದೇ ತಪ್ಪ? ಈ ಮಕ್ಕಳಿಗೆ ನೀರು ಕೊಡೋದು, ಇದನ್ನು ಕೊಡೋದು ತಪ್ಪ? ಅದನ್ನು ಮೇಂಟೈನ್ ಮಾಡದೇ ಇರೋದು ಅವ್ರದ್ದು ಕರೆಕ್ಟ್. ಶಾಸಕರ ಆಕ್ರೋಶ ಹೌದ್ರಿ. ಆ ಮಕ್ಕಳಿಗೇನಾದರೂ ಇನ್ಫೆಕ್ಷನ್ಸ್ ಆದರೆ ಯಾರು ಜವಾಬ್ದಾರಿ? ಯಾರು? ಪದ ಬಳಕೆ ನಾನು ಯಾರನ್ನು ಹೋಗೋ ಬರೋ ಅಂತಿಲ್ಲ, ಟೀಚರ್ಸ್ ಯಾರು ನೀನು ಹೋಗೋ ಬರೋ ಅಂತ ಹೇಳಿಲ್ಲ. ಏನು ನೀವೇನು ಅರ್ಥ ಮಾಡ್ಕೊಂಡಿದ್ದೀರಿ? ನಮ್ಗೆ ಗೊತ್ತಿಲ್ಲ, ನೀವು ಹೇಳಿದ್ರೆ ನೀವು ಯಾವ ಅರ್ಥದಲ್ಲಿ ಸಾಮಾನ್ಯ ಭಾಷೆಯಲ್ಲಿ ಈಗ ಕಿತ್ತೋಗಿರೋದು ಅಂತ ಆ ಥರ ಇದೆ. ನೀವು ಹಂಗೆ ಅನ್ಕೋ, ನಾನೇ ಎಲ್ಲ ಕಿತ್ತೋಗಿದೆ ಇಲ್ಲಿ ಅಂತ ಹೇಳಿದ್ದು. ಎಲ್ಲೇ ಬಾತ್ರೂಮ್ಸು ಒಂದು ಡ್ರಮ್ ಇಟ್ಟಿದ್ದಾರೆ, ಡ್ರಮ್ ಕಿತ್ತೋಗಿದೆ, ಎಲ್ಲ ಕಿತ್ತೋಗಿದೆ ಅಂತ ಹೇಳಿದ್ದು. ಅದ್ರ ಬಗ್ಗೆ ಸ್ಟ್ರೈಕ್ ಮಾಡ್ತಾರೆ, ಅದ್ರ ಬಗ್ಗೆ ಮಾಡ್ತಾರೆ ಅಂತ ನನಗೆ ಐಡೆಂಟಿಟಿನೇ 25 ವರ್ಷಗಳಿಂದ ಸ್ಟ್ರೈಕ್ ಮಾಡೋರ್ಗೆ ಇವ್ರಿಗೂ ನಾನು ನಮಸ್ಕಾರ ಆಗ್ತೀನಿ. ಈಗಲೂ ದಯವಿಟ್ಟು ತಿಂಗಳಿಗೊಂದೊಂದು 15 ದಿವಸಕ್ಕೆ ಒಂದೊಂದು ಬ್ಯಾಚ್ ಮಾಡ್ತಾನೇ ಇರಿ. ನೀವು ನನಗೆ ಐಡೆಂಟಿಟಿ ಸಿಗ್ತಾನೇ ಇರಲಿ ಅಂತ ಹೇಳ್ತಾ ಇದ್ದೀನಿ. ಎಲೆಕ್ಷನಲ್ಲಿ ಬಂದ್ಬಿಟ್ಟು ಒಂದೊಂದು ದಿವಸ ಒಂದೊಂದು ಬ್ಯಾಚ್ ರೆಸ್ಪೀಟ್ ಮಾಡಿದ್ರು ನಿಮ್ಮ ಹತ್ರ. ಒಂದೊಂದು ದಿವಸ ಪ್ರತಿ ದಿವಸ ಮಾಡಿದ್ರು. ಏನಾಯ್ತು ಎಲೆಕ್ಷನಲ್ಲಿ? 33,990 ಟೋಟಲಿ ಗೆದ್ದೆ. 33,990 ಟೋಟಲಿ ಗೆದ್ದೆ ನಾನು. ಪಾರ್ಲಿಮೆಂಟಲ್ಲಿ ಕೂಡ 89,000 ಪಾರ್ಲಿಮೆಂಟಲ್ಲಿ ಬಂತು. ನನಗಿಂತೂ 5,000 ಓಟ್ ಪಾರ್ಲಿಮೆಂಟಲ್ಲಿ ಬಂತು. ನನಗೇನು ತೊಗೊಂಡಿದ್ದೆ ಓಟು ಅದಕ್ಕಿಂತ 5,000 ಚಿಲ್ಲರೆ ಓಟು ಜಾಸ್ತಿ ಬಂತು ಪಾರ್ಲಿಮೆಂಟಲ್ಲಿ. ಅಂದರೆ ಅಧಿಕಾರಿಗಳು ಯಾರಾದರೂ ತಪ್ಪು ಮಾಡಿಬಿಟ್ರೆ, ಜನ ತಪ್ಪು ಮಾಡಿಬಿಟ್ರೆ ಬಿಟ್ಬಿಡ್ಬೇಕಾ? ಇಲ್ಲ ರೋಲ್ ಕಾಲ್ ಇಸ್ಕೋಬೇಕಾ? ಹೇಳಿ, ನೀವೇ ಡೈರೆಕ್ಷನಲ್ಲಿ ನೀವು ಹೇಳ್ದಂಗೆ ಮಾಡ್ತೀನಿ. ರೋಲ್ ಕಾಲ್ ಇಸ್ಕೋಬೇಕಾ? ಪರ್ಸೆಂಟೇಜ್ ಇಸ್ಕೋಬೇಕಾ? ಎಲ್ಲಾದರೂ ಇಸ್ಕೋಬೇಕು ನೀವು ಹೇಳಿ, ನಾವು ಆ ಕೆಲಸ ಮಾಡೋಣ. ಇನ್ಮೇಲೆ ಒಳ್ಳೇದು ಮಾಡೋದು ತಪ್ಪ? ನೀರು ಹಾಕ್ಕೊಡ್ಬಾರ್ದಾ ಕಾಲೇಜ್ಗಳಿಗೆ, ಸ್ಕೂಲ್ಗಳಿಗೆ? ಈ ಜನಕ್ಕೆ ಕುಡಿಯೋ ನೀರು ಕೊಡಬಾರ್ದಾ? ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬಾರ್ದಾ? ಮಕ್ಕಳಿಗೆ ಬೋರ್ ಹಾಕಿ ಕೊಟ್ಟಿದ್ದು, ಬೋರ್ ಹಾಕಿ ಮೋಟ್ರ್ ಹಾಕಿ ಪಂಪ್ ಹಾಕಿ ನೀರು ಕೊಟ್ಟಿದ್ದು ತಪ್ಪ? ಅದನ್ನು ಮೇಂಟೈನ್ ಯಾಕೆ ಮಾಡಿಲ್ಲ ಮೇಂಟೈನ್? ಇವಾಗ ನಿಮ್ಮ TV ಚಾನಲಿಂದ ನಿಮ್ಮ ಕ್ಯಾಮ್ರಾ ಕೊಟ್ಟಿದ್ದಾರೆ, ವೈರ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಮೇಂಟೈನ್ ಮಾಡೋ ಜವಾಬ್ದಾರಿ ಯಾರ್ದು? ನಿಮ್ಮ ಕೈಲಿ ತಾನೇ ಇರುತ್ತೆ. ನೀವು ತಾನೇ ಮಾಡ್ಕೋಬೇಕು ಅದನ್ನು. ನೀವೇ ಕೆಳಗಡೆ ಹೊಡೆದ್ಬಿಟ್ಟು ನಾನು ಹೊಡೆದಿಲ್ಲ, ಅದು ಎಲ್ಲ ಬಿದ್ದು ಕಾಕೆ ಬಂದ್ಬಿಟ್ಟು ಕಳ್ಬಿಡ್ತು ಅಂತ ಯಾರಾದ್ರು ಒಪ್ಪೋ ವಿಚಾರ? ನಾನು ಇದಕ್ಕೆಲ್ಲ ಕಾಂಪ್ರಮೈಸ್ ಆಗೋ ಪ್ರಶ್ನೆನೇ ಇಲ್ಲ. ಜನಕ್ಕೆ ಅಭಿವೃದ್ಧಿ ಬೇಡ, ಜನಕ್ಕೆ ಒಳ್ಳೆ ಕೆಲಸ ಬೇಡ, ರೋಲ್ ಕಾಲ್ ಮಾಡೋಣ, ಆರಾಮಾಗಿ ಮಜಾ ಮಾಡ್ಕೊಂಡಿರ್ತೀನಿ. ನನಗೇನಿಲ್ಲ. ನನಗೆ ಅಭಿವೃದ್ಧಿ ದೃಷ್ಟಿ, ನನಗೆ ಬೇರೆ ಯಾವುದೇ ದೃಷ್ಟಿ ಇಲ್ಲ, ಯಾವುದೂ ಆಸೆ ದೃಷ್ಟಿ ಇಲ್ಲ. ಇವತ್ತು ನಾನು ಹೆಂಗಿರ್ತೀನೋ ನಾಳೆನೂ ಹಂಗೆ ಇರ್ತೀನಿ, ನಾಳಿದ್ದು ಹಂಗೆ ಇರ್ತೀನಿ. ಅಲ್ಲ, ಅವ್ರಿಗೇನೋ ಬೇಸರ ಆಗಿದ್ರೆ ವಿಷಾದ ವ್ಯಕ್ತಪಡಿಸ್ತೀರಾ ಸರ್? ಏನು ಬೇಸರ ಆಗುವಂಥದ್ದು ಏನು ಮಾತಾಡೇ ಇಲ್ಲ. ನಾನು ಬೇಸರ ಆಗುವಂಥ ಮಾತಾಡೇ ಇಲ್ಲ. 3,200 ಜನ ಮಕ್ಕಳಿದ್ದಾರೆ, ಅವ್ರಿಗೆ ಬೇಸರ ಆಗಿಲ್ವಾ? ಆ ಮಕ್ಕಳು ತಾನೇ ಕಂಪ್ಲೇಂಟ್ ಮಾಡಿದ್ದು. ಆ 3,200 ಜನ ಮಕ್ಕಳಿಗೆ ಬೇಸರ ಆಗಿಲ್ವಾ? ಟೀಚರ್ಸ್ಗೆ ಬೇಸರ ಆಗಿಲ್ವಾ? ಟೀಚರ್ಸ್ ಟಾಯ್ಲೆಟ್ ಇಲ್ಲ ಅಂತ ಹೇಳ್ತಾರೆ, ನೀರಿಲ್ಲ ಅಂತ ಹೇಳ್ತಾರೆ. ಅದು ಬೇಸರ ಪಡೋದು ಬೇಡವಾ ನಾವು?
ಅಂದರೆ ಟೀಚರ್ಸ್ಗೆ ಅವ್ರಿಗೆಲ್ಲ ಟಾಯ್ಲೆಟ್ ಇಲ್ಲದೆ ಅವ್ರನ್ನ ನಾವು ಬೈಲಲ್ಲಿ ಕಳಿಸ್ಬೇಕು. ಈ ಕಾಲದಲ್ಲೂ ಇಂಥ ಒಂದು ಕಾಲದಲ್ಲಿ ಅವ್ರನ್ನ ಬೈಲಲ್ಲಿ ಕಳಿಸ್ಬೇಕಾ? ಇರೋದನ್ನು ಕರೆಕ್ಟಾಗಿ ಯಾಕೆ ಮೇಂಟೈನ್, ಸರಿ ನೀರಿಲ್ಲದೆ ಇದ್ದರೆ ಓಕೆ, ಯಾಕೆ ನೀರಿರೋದನ್ನ ಯಾಕೆ ಮೇಂಟೈನ್ ಮಾಡಿಲ್ಲ? ಅದನ್ನು ನಾವೇ ಮಾಡಬೇಕಾ? ಬಂದು ತೊಳಿಬೇಕಾ ನಾವೇನಾದರೂ? ಬಂದು ತಿಳ್ಕೊಬೇಕು ಜನ. ಎಲ್ಲಾದರೂ ಯಾರಾದರೂ ಒಂದು ತಪ್ಪು ಮಾಡಿದಾಗ ತಪ್ಪು ಒಂದು ಅರ್ಥ ಇರುತ್ತೆ, ಇಲ್ಲ ಒಂದು ಒಳ್ಳೇದು ಮಾಡಿದಾಗ ಅದಕ್ಕೊಂದು ಅರ್ಥ ಇರುತ್ತೆ. ತಿಳ್ಕೊಬೇಕಾದ್ರೆ ಜನ ಏನೋ ಸಿಕ್ಕಿದಂತ ಏನೋ ಮಾತಾಡೋದು.